ಇದು ನೋಡಿ ತೇವಮ್ಮ ಅಂತ ಹೇಳಿ, ಇದಕ್ಕೆ ಈಗ 3ನೇ ವರ್ಷ. ಕಳೆದ ಸಲ ಸಹ ಇದಕ್ಕೆ ಇಷ್ಟೇ ಫಸಲಿತ್ತು. ಇದರಲ್ಲಿ 2ನೇ ವರ್ಷಕ್ಕೆ ಉತ್ತಮ ರೀತಿಯಲ್ಲಿ ನಮಗೆ ಫಸಲು ತೆಗಿಲಿಕ್ಕೆ ಆಗ್ತದೆ. ಮತ್ತೆ ನಾವು ನಾಟಿ ಮಾಡಿ ಸಾಧಾರಣ 1 ವರ್ಷದಲ್ಲಿಯೇ ನಮಗೆ ಫಸಲು ತೆಗಿಲಿಕ್ಕೆ ಆಗ್ತದೆ. 1ನೇ ವರ್ಷದಲ್ಲಿ ನಮಗೆ ಒಂದು ಸರಿ ಮ್ಯಾನೇಜ್ಮೆಂಟ್ ಮಾಡಿದರೆ 250 ಒಣ ಮೆಣಸು ತೆಗಿಲಿಕ್ಕೆ ಆಗ್ತದೆ. ಮತ್ತೆ ಈ ರೀತಿ ಇದರಲ್ಲಿ ಎಲ್ಲ ನಮಗೆ 1.5 kg, ಈಗ ಸಾಧಾರಣ ನಮಗೆ ಇಲ್ಲಿ ಕಾಣುವುದರಲ್ಲಿ ಎಲ್ಲ 1.5 kg ಅಷ್ಟು ನಮಗೆ ತೆಗಿಲಿಕ್ಕೆ ಆಗ್ತದೆ. ನೋಡಿ, ಈ ತರದಲ್ಲಿ ಆದರೆ ಒಂದು 3.5 ಸರಾಸರಿ 3.5 kg ಬರ್ತದೆ ಸಾಧಾರಣ 20-25 ಫೀಟ್ ಹೋದರೆ. ಮತ್ತೆ ಸಾಧಾರಣ 30 ಫೀಟ್ ಹೋದರೆ ನಮ್ಮ ಕೆಲವು ಮರಗಳಲ್ಲಿ 9 kg ಒಣಮೆಣಸು ಬಂದಿದೆ ಅಡಿಕೆಯಲ್ಲಿ. ಇದು ನೋಡಿ, ಇದರಲ್ಲಿ ಸರಾಸರಿ 3.5 kg ಅಷ್ಟು ಇದರಲ್ಲಿ ಬರ್ತದೆ ನಮ್ಗೆ. ಇದರಲ್ಲಿ ದೊಡ್ಡದಾದ್ರೆ 30 kg, 25 kg 25 ಫೀಟಿನಷ್ಟು ಎತ್ತರ ಆದ್ರೆ 5 kg, ಮತ್ತೆ 30 ಫೀಟ್ನಷ್ಟು ಎತ್ತರ ಆದ್ರೆ 9 kg ತೆಗ್ದಿದ್ದೇವೆ. ಅದು ಅಗಲ ಹೀಗೆ ಬರ್ಬೇಕು, ಈ ರೀತಿ ಬರ್ಬೇಕು. ನೋಡಿ, ಇಲ್ಲಿ ಉಂಟಲ್ಲ, ಈ ರೀತಿ ಅಗಲ ಬರ್ಬೇಕು. ಕೆನಿಪ, ಇದಕ್ಕೆ ಅಂತ ಕೆನಿಪ ಎಂತದ ಹೇಳ್ತಾರಲ್ಲ, ಅದು ಹಾಗೆ ಬಂದ್ರೆ ಮಾತ್ರ